ಬಲ್ಕಿಂಗ್ ನೋಡಿ, 1 2 3 ಗಾಯ್ಸ್ ನೋಡಿ ಗಾಯ್ಸ್, ಫೇಸ್ ರೋಟಿನ್ ನೋಡಿ ಗಾಯ್ಸ್. ಸ್ಕಿನ್ ಫೈನಲಿ ಚಿಕನ್ ತಗೊಬರಕ್ಕೆ ಹೋಯ್ತಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಫೈನಲಿ ಸೆಕೆಂಡ್ ವ್ಲಾಗ್ ಮಾಡ್ತಿದ್ದೀನಿ ನಮ್ಮ ಹಾಸ್ಟೆಲಲ್ಲಿ. ಸೊ ಆಲ್ಮೋಸ್ಟ್ 8 o'clock ಆಗಿದೆ. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು. ನಮ್ಗೆ ನೋಡಿ, ಇವರು ಮಿನಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ತುಂಬ ಟ್ರೈ ಮಾಡ್ತಿದ್ದಾರೆ. ಮೋರ್ ದೆನ್ 30 ಕ್ಲಿಪ್ಸ್ ತೊಗೊಂಡಿದ್ದಾರೆ. ಟ್ರೈ ಆಗಿಲ್ಲ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಸೊ ಇವತ್ತು ಇನೋಗ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಗೈಸ್. ಬನ್ನಿ, ನಮ್ಮ ಪ್ಲೇಟಲ್ಲಿ ರೆಡಿ ಆಗಿದೆ. ಬ್ರೇಕ್ಫಾಸ್ಟ್ ಮಾಡುವ. ಏನು ಬ್ರೇಕ್ಫಾಸ್ಟ್ ಅಂತ ತೋರಿಸ್ತೀನಿ ಬನ್ನಿ. ಹಾಲ್ ಫಿಲ್ ಮಾಡಿ ಆಯಿತು. ಸೊ ಬ್ರೇಕ್ಫಾಸ್ಟ್ ಮಾಡುವ ಗೈಸ್, ಬನ್ನಿ ಏನಂತ ತೋರಿಸ್ತೀನಿ. ಇವರು ಪೂರಿ. ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬಂದೆ. ಸೊ ಕೆಳಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ವಾರ್ಡನ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಹಂಗೆ ಏನು ಮಾಡೋಕ್ಕಾಗಲ್ಲ ಗೈಸ್, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ ಹೇಳಿ. ಸೊ ಬನ್ನಿ, ಈಗ ರೆಡಿ ಆಗಬೇಕು, ಕಾಲೇಜಿಗೆ ಟೈಮ್ ಆಯಿತು. ಸೊ ಬನ್ನಿ ರೆಡಿ ಆಗಲಿ. ನೋಡಿಲಿ ಇವನು ನೋಡಿ ಗೈಸ್, ಐರನ್ ಮಾಡ್ತಿದ್ದಾನೆ. ಬೆಳಿಗ್ಗೆ ಕಾಲೇಜ್ ಹೋಗೋ ಟೈಮಲ್ಲಿ ಐರನ್ ಮಾಡ್ತಿದ್ದಾನೆ. ನೆನ್ನೆ ನೈಟಿಂದ ಮೊಬೈಲ್ ನೋಡ್ಕೊಂಡು ಕೂತಿದ್ದ. ಇವನು ನೋಡಿಲಿ, ಇನ್ನೊಬ್ಬ ಕ್ಯೂ ಅಲ್ಲಿದ್ದಾರೆ ಗೈಸ್, ಕ್ಯೂ ಅಲ್ಲಿದ್ದಾರೆ ಐರನ್ ಮಾಡೋಕ್ಕೆ. ನಾನು ಆಲ್ರೆಡಿ ಐರನ್ ಮಾಡಿ ಇಟ್ಟಿದ್ದೀನಿ. ಸಬ್ಬಾಸ್, ಕಾಂಪ್ಲಿಮೆಂಟ್ಸ್ ಫಾರ್ ಮೈ ಸೆಲ್ಫ್ ಗೈಸ್. ಇವ್ರು ನೋಡಿ, ವಿಡಿಯೋ ಆನಲ್ಲೇ ಇದೆ. ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಮಾಡೋದು ಅಂತ. ಇವ್ರು ನೋಡಿ, ನೆನ್ನೆಯಿಂದ ಮಾತಾಡ್ತಿಲ್ಲ. ಏನು ಇಲ್ಲಿ ನೋಡು, ಏಯ್ ನೋಡ್ರಿ ಇಲ್ಲಿ ಗೈಸ್, ನೋಡ್ರಿ ಮಾತಾಡಲ್ಲ. ಏನ್ರಿ ಮೀಡಿಯಾ ನೋಡಿ ಗೈಸ್, ಬೆಳಿಗ್ಗೆ ಇಷ್ಟು ಈ ಬಾಟ್ಲಲ್ಲಿ ಫುಲ್ ಹಾಲು ಕುಡಿಯೋದು. ಈಗ ಹಾಲು ಕುಡಿತೀನಿ. ಕ್ಲಾಸಿಗೆ ಹೋಗಿ ಫಸ್ಟ್ ಪೀರಿಯಡೇ ನಿದ್ರೆ. ಸಾಯಂಕಾಲ ತನಕ ಇರ್ಬೇಕು ಗೈಸ್ ಕ್ಲಾಸಲ್ಲಿ. ಹೆವಿ ನಿದ್ರೆ ಬರ್ತದೆ. ಫುಲ್ ಡೇ ಆಫ್ ಬಲ್ಕಿಂಗ್ ಗೈಸ್. ರೆಡಿಯಾಗಿ ಆಯಿತು ನೋಡಿ, ಶೂಸ್ ಹಾಕ್ಕೊಳ್ತಿದ್ದೀನಿ. ಶೂಸ್ ಹಾಕ್ಕೊಂಡು ಹೋಗೋದು ಗೈಸ್ ಕಾಲೇಜಿಗೆ. ಈಗನೇ ನಿದ್ರೆ ಬರ್ತಿದೆ ನನಗೆ. ಸಾಯಂಕಾಲ ತನಕ ಹೆಂಗೆ ಕೂರ್ತೀನಿ ನನಗೆ ಗೊತ್ತಿಲ್ಲ. ಮಧ್ಯಾಹ್ನ ಬಂದು ಪುನಃ ಊಟ ಮಾಡಿ ಕ್ಲಾಸಿಗೆ ಹೋಗಿದ್ರೆ ನಿದ್ರೆನೇ. ಏನು ಮಾಡ್ತಿದ್ದಾರೆ ಅಂತ ತಲೆಗೆ ಗೊತ್ತೇ ಆಗಲ್ಲ. ನೋಡಿ ಬೆಡ್ ನೋಡಿ ಹೇಗೆ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಅಂತ, ಫುಲ್ ಕ್ಲೀನ್ ಟಿಕ್ ಟಾಪ್. ಸೊ ಸಿಗ್ತೀನಿ ಗೈಸ್. ಮೊಬೈಲ್ ಕಾಲೇಜಲ್ಲಿ ಅಲೌಡ್ ಇಲ್ಲ. ಸೊ ಲಂಚ್ ಬ್ರೇಕ್. ಈಗ ಬಂದೆ ಹಾಸ್ಟೆಲ್ಗೆ. ಬಂದು ಊಟ ಮಾಡಿ ಪುನಃ ಹೊರಡ್ತಿದ್ದೀನಿ ಗೈಸ್ ಕಾಲೇಜಿಗೆ. ಇಷ್ಟೇ ಕಾಲೇಜ್ ಸ್ಟೂಡೆಂಟ್ಸ್ ಕಷ್ಟ. ವ್ಲಾಗಿಂಗು ಮಾಡೋಕ್ಕಾಯ್ತಿಲ್ಲ ಸರಿಯಾಗಿ. ಸೊ ಬೈ ಬೈ ಗೈಸ್, ಟೈಮ್ ಆಯಿತು, ಬಸ್ ಮಿಸ್ ಆಯ್ತದೆ. ಬನ್ನಿ, ಈಗ ಹಾಸ್ಟೆಲಿಗೆ ರೀಚ್ ಆಗಿದ್ದೀವಿ. ಬಸ್ಸಲ್ಲಿದ್ದೀವಿ ನೋಡಿ, ಎಲ್ಲ ಇಳಿತಿದ್ದಾರೆ. ಸೊ ನಮ್ಮ ಅಧಿಕಾರಿ ನೋಡಿ, BCA ಗೈಸ್. ಅವನು ನೆಕ್ಸ್ಟ್ ಫ್ಯೂಚರ್ ಕೋಡಿಂಗ್ ಮಾಡ್ತಿದ್ದಾರೆ. ಫ್ಯೂಚರಲ್ಲಿ ಕೋಡಿಂಗಲ್ಲಿ ಸಕ್ಸಸ್ ಆಯ್ತು ಅವನು. ನೋಡಿ ಗೈಸ್, ರೂಮ್ ಕ್ಲೀನರ್ಸ್ ನೋಡಿ ಗೈಸ್, ಈಗ ಹೊರ್ಸಿ ಹೋಗಿದ್ದಾರೆ. ಬನ್ನಿ ಡ್ರೆಸ್ ಚೇಂಜ್ ಆಗಿ ಸಿಗ್ತೀನಿ. ಇವತ್ತಂತೂ ನನಗೆ ಬೆಳಿಗಿಂದ ನಿದ್ರೆ ಬಂದು ಸಾಯಂಕಾಲ ತನಕ ಆಗಿಲ್ಲ ಗೈಸ್. ಬೆಳಿಗ್ಗೆ ಫಸ್ಟ್ ಪೀರಿಯಡಿಂದ ಸ್ಟಾರ್ಟ್ ಆಗಿದ್ದು, ಕ್ಲಾಸ್ ಎಂಡ್ ಆಗೋ ತನಕ ನಿದ್ರೆ ಮಾಡ್ತಿದ್ದೆ. ಏನು ಹೇಳ್ತಿದ್ದಾರೆ ಗೊತ್ತೇ ಆಯ್ತಿಲ್ಲ. ಲೆಸನ್ ಮಾಡ್ತಿದ್ದಾರೆ, ನ್ಯೂ ಟಾಪಿಕ್ ಏನು ಹೇಳಿದ್ರು ಏನು ಬಿಟ್ಟರು ಏನು ಗೊತ್ತಿಲ್ಲ ಗೈಸ್. ಸುಮ್ಮನೆ ಬಾಡಿ ಮಾತ್ರ ಪ್ರೆಸೆಂಟ್ ಆಗಿತ್ತು. ನಂದು ಮೈಂಡ್ ಎಲ್ಲ ಫುಲ್ ಡೆಡ್ ಆಗಿತ್ತು. ಅದರಲ್ಲಿ ಹೇಳ್ಕೊಳಕ್ಕಾಗಲ್ಲ ಗೈಸ್, ಅಂತ ನಿದ್ರೆಯಲ್ಲಿದ್ದೆ. ಹಾಸ್ಟೆಲ್ ರೂಮಿಗೆ ಬಂದ್ಬಿಟ್ಟು ಆಲ್ಮೋಸ್ಟ್ 15 ಮಿನಿಟ್ಸ್ ಆಯಿತು. ನಾನಂತೂ ಯೂನಿಫಾರ್ಮಲ್ಲೇ ಇದ್ದೀನಿ. ನಾನು ಏನೋ ನೋಡ್ತಿದ್ದೀನಿ ಗೈಸ್, ನನ್ನ ಶೂಸ್ ಮ್ಯಾಟ್ರ್ ಆಗಿಬಿಟ್ಟಿದೆ ನೋಡಿಲಿ, ಕಿತ್ತು ಹೋಗಿದೆ ಗೈಸ್. ಇಷ್ಟು ಫುಲ್ ಸೀನ್ಸ್ ಅಂತ ಅಂದ್ಕೊಳ್ಳಿ. ಏನು ಮಾಡೋದು, ಸಸ್ತಾ ಜುಗಾಡ್ ಮಾಡುವ, ಫೆವಿಕ್ವಿಕ್ ಹಾಕಿಬಿಡುವ. ಸೊ ಇನ್ನು ಬಟ್ಟೆ ಎಲ್ಲ ಒಗೆಯಕ್ಕಿದೆ. ಸ್ವಲ್ಪ ಬಟ್ಟೆ ಎಲ್ಲ ಒಗೆದು ಗೈಸ್, ತುಂಬ ಬಟ್ಟೆ ಇದೆ. ಸೊ ಫಸ್ಟ್ ಬಟ್ಟೆ ಒಗೆದು ಫ್ರೆಶ್ ಅಪ್ ಆಗಿ, ಇವತ್ತು ಡಿನ್ನರ್ ನಾವು ಹೊರಗಡೆಯಿಂದ ಆರ್ಡರ್ ಮಾಡಿದ್ದೀವಿ. ನೋಡುವ ಏನಾಯ್ತದೆ ಅಂತ. ಎಡಿಟಿಂಗ್ ಬೇರೆ ಮಾಡಬೇಕು. ಸೊ ನಾ ಇಲ್ಲಿ ವ್ಲಾಗ್ ಮಾಡ್ತಿದ್ದೆ, ಫ್ರೆಂಡ್ ರೂಮಿಗೆ ಬಂದಿದ್ದೆ ನೋಡಿಲಿ. ಸೊ ರೂಮಲ್ಲಿ ಯಾರಿಲ್ಲ, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ನಂಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅವರೆಲ್ಲ ಕಾಲಲ್ಲಿದ್ದರು. ಸೊ ಮಗ ನೀ ಮಾತಾಡಾದ್ಮೇಲೆ ನನ್ನ ಕರಿ ನೋಡಿ, ಡೋರ್ ಬೇರೆ ಹಾಕಿದ್ದಾರೆ. ಸೊ ಅವರೆಲ್ಲ ಹೊರಗಡೆ ಇದೆ. ಡೋರ್ ತೆಗ್ರಿ, ಈಗ ಎಲ್ಲ ಬರ್ತಾರೆ ಗೈಸ್. ಸ್ಯಾಕ್ರಿಫೈಸ್ ನೋಡಿ ಗೈಸ್. ಥ್ಯಾಂಕ್ ಯು ಬಾಯ್ಸ್. ನಮ್ಮ ರೂಮ್ ನೋಡಿ ಗೈಸ್ ಹೇಗಾಗಿದೆ, ಫುಲ್ ಕಾಸ್ಟ್ಯೂಮ್ಸ್ ಇದೆ. ಸೊ ಗೈಸ್, ಸ್ವಲ್ಪ ದಿನ ಹಾಸ್ಟೆಲ್ ಲೈಫ್ ಹಿಂಗೆ ಇದೆ ನಮ್ಮದು. ಬಾಯ್ಸ್ ಹಾಸ್ಟೆಲ್ ಅಂತೂ ಕೇಳಲೇಬೇಡಿ, ನಾವಿರೋದೆಲ್ಲ ಹಿಂಗೆ ಗೈಸ್. ಸೊ ನೋಡಿ ಬಟ್ಟೆ ನೋಡಿ,
ಬಟ್ಟೆ ಹೋಗಿ ಬಂದಿದ್ದೀನಿ ಈಗ ನೋಡಿ ಗೈಸ್. ನಮ್ಮ ಬಾಸು ಬಟ್ಟೆ ನೋಡಿ ಗೈಸ್, ಬಟ್ಟೆ ಹಾಕಿಲ್ಲ, ಬಟ್ಟೆ ಹೋಗಿದ್ದ ನೋಡಿ ಗೈಸ್. ತಿರ್ಗಪ್ಪ, ತಿರ್ಗಿ ಈಚ ಕಡೆ ನಾಚಿಗೆ ನೋಡಿ ಗೈಸ್. ಫೈನಲಿ ಬಟ್ಟೆ ಒಗ್ದಾಯ್ತು ನೋಡಿ, ಇಲ್ಲಿ ಬಟ್ಟೆ ನೋಡಿ ಗೈಸ್. ಬಟ್ಟೆ ಒಗ್ದಾಯ್ತು, ಈಗ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ನೋಡಿ ಗೈಸ್. ಬಟ್ಟೆ ಒಗ್ಯಕ್ಕೆ ನೋಡಿಲಿ ಗಾಯ್ಸ್, ನೋಡಿ ಗಾಯ್ಸ್ ಫೇಸ್ ರೋಟೀನ್ ನೋಡಿ ಗಾಯ್ಸ್, ಸ್ಕಿನ್ ಕೇರ್ ರೋಟೀನ್. ಏನೋ ಫ್ರೆಂಡ್ ಕೊಟ್ಟ ಕ್ರೀಮ್ ಹಚ್ಕೊಂಡಿದ್ದೀನಿ, ಟ್ಯಾನ್ ರಿಮೂವಲ್ ಅಂತೆ. ನೋಡುವ, ಫುಲ್ ಬ್ಲ್ಯಾಕ್ ಆಗಿದ್ದೆ, ಸೊ ಸ್ಕಿನ್ ಫೇಸ್ ರೋಟೀನ್ನ ಮಾಡ್ತಿದ್ದೀನಿ. ಬನ್ನಿ, ಕೊಟ್ಟಿರೋದು ನೋಡಿ ನನಗೆ, ಇವನೇ ನೋಡಿ ಹೇಗಿದ್ದಾನೆ ನೋಡಿ ಗಾಯ್ಸ್, ಅವನೇ ಕೊಟ್ಟಿರೋದು. ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ, ಇವ್ ನೋಡಿ ಫ್ರೆಶ್ ಅಪ್ ಆಗಿ ಗೇಮ್ ಆಡೋಕ್ಕೆ ಕೂತ ಅಷ್ಟು ಬೇಗ ನೋಡಿ ಗೈಸ್. ಇಷ್ಟೇ ಹಾಸ್ಟೆಲ್ ಜೀವನ, ಇಷ್ಟೇ. ಬೆಳಿಗ್ಗೆ ಕಾಲೇಜ್ ಹೋಗಿ, ಮಧ್ಯಾಹ್ನ ಬನ್ನಿ, ಊಟ ಮಾಡಿ, ಪುನಃ ಕಾಲೇಜ್ ಹೋಗಿ, ಸಾಯಂಕಾಲ ಬಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಬಿತ್ಕೊಳ್ಳಿ, ಅಷ್ಟೇ ಆಯಿತು. ಆಗ್ಬೇಕು, ಇನ್ನೂ ಚೇಂಜಸ್ ಆಗಬೇಕು. ಇವನಂತೂ 24 ಗಂಟೆ ಮೊಬೈಲ್ ಇರ್ತಾನೆ ನೋಡಿ, ಇವನೇ. ಫೇಸ್ ನೋಡ್ಕೊಳ್ಳಿ ಗೈಸ್. ಸೊ ಬನ್ನಿ, ಸ್ವಲ್ಪ ಮುಖಕ್ಕೆ ಕ್ರೀಮ್ ಹಾಕಿ ಮಸ್ತಾಗಿ ನೋಡಿ ಗೈಸ್ ಹೇಗೆ ಇಟ್ಟಿದ್ವಿ ಅಂತ. ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಫೇಸಿಗೆ ಫೇಶಿಯಲ್. ಆಲ್ಮೋಸ್ಟ್ 6:46 ಆಗಕ್ಕಾಯಿತು. ಸೊ ಬಟ್ಟೆ ಒಗ್ದು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಬಂದು ಕೂತಿದ್ದೀನಿ. ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು, ನೋಡುವ ಏನಿದೆ ಅಂತ. ನಮ್ಮ ಫ್ರೆಂಡ್ ಏನೋ ಕೊಡ್ತಾರಂತ ಹೇಳಿದ್ದಾರೆ ನೋಡಿ, ಕೊಟ್ಟಿಲ್ಲ ಅಂದರೆ ಈಗ ಎತ್ತಿ ಬಿಡ್ತೀವಿ ಅವ್ರನ್ನ. ಸೊ ಈಗ ಎಡಿಟಿಂಗ್ ಕೂತ್ರೆ ಗೈಸ್, ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ, ನಾವು ಚಿಕನ್ ಆರ್ಡರ್ ಮಾಡಿದ್ವಿ. ನಾವು 7:30 ಡಿನ್ನರಿಗೆ ಆರ್ಡರ್ ಮಾಡಿರೋದು, ಅವರು 6ಗೆ ಬಂದು ಅಲ್ಲಿ ಇಟ್ಟು ಹೋಗಿದ್ದಾರಂತೆ ಗೇಟ್ ಹತ್ರ, ಮೇನ್ ಗೇಟ್ ಹತ್ರ. ಅದು ಈಗ ಫುಲ್ ಕೋಲ್ಡ್ ಆಗಿರ್ತದೆ ಚಿಕನ್, ಏನು ಮಾಡೋದು ಗೊತ್ತಿಲ್ಲ ಗೈಸ್, ಹೆಂಗಿರ್ತದೆ ಫುಲ್ ಕೋಲ್ಡ್ ಆಗಿರ್ಬೋದು. ಬನ್ನಿ, ಅದ್ರ ಜೊತೆ ಚಪಾತಿ ಸಹ ಮಾಡಿದಾರಂತೆ, ಗೊತ್ತಿಲ್ಲ ಏನಾಗಿರ್ಬೋದು, ಬನ್ನಿ ತೋರಿಸ್ತೀನಿ. ಫೈನಲ್ ನಮ್ಮ ಅನಸ್ ಏನೋ ಸ್ನ್ಯಾಕ್ಸ್ ಕೊಟ್ಟಿದ್ದಾನೆ ನೋಡಿ, ಇವನೇ ನೋಡಿ ಗಾಯ್ಸ್. ಅಂಜೀರ್ ಕೊಟ್ಟಿದ್ದಾನೆ ಇಲ್ಲಿ, ಇಷ್ಟು ನನಗೇನೆ ಅಂತೆ, ಫುಲ್ಲು ಲೈಫಲ್ಲಿ ಜಾಲಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾನೆ. ಅಲ್ಲ ಮಚ್ಚಿ, ನನಗೆ ಅಲ್ಲ, ಹೌದಂತೆ ನೋಡಿ ಗೈಸ್. ಫ್ರೆಂಡ್ಸ್ ಇದ್ದರೆ ಅವನಂತರ ಇರಬೇಕು ನೋಡಿ. ಥ್ಯಾಂಕ್ ಯು ನೋಡಿ ಗಾಯ್ಸ್. ಅಂಜೀರ್, ಇದೇ ಸ್ನ್ಯಾಕ್ಸ್. ಚಿಕನ್ ತಗೋಬರೋಕ್ಕೆ ಹೋಯ್ತಿದ್ವಿ, ಎಷ್ಟು ಜನ ಇದ್ವಿ ನೋಡಿ, 1 2 3 4 ಜನ ಗೈಸ್. 2 kg ಚಿಕನ್ ತಗೋಬರೋಕ್ಕೆ. ಸೊ ಬನ್ನಿ ತಗೋಬರುವ, ಹೇಗಿದೆ ಅಂತ ಗೊತ್ತಿಲ್ಲ, ಕೋಲ್ಡ್ ಆಗಿಲ್ಲ, ಆಗಲೇ ಇಟ್ಟಿದ್ದಾರೆ. 3 ವರ್ಷ ಆಯ್ತಂತೆ. ನೋಡು ನೋಡಿ, ಮುಂದುಗಡೆ ಹೋಯ್ತಿದ್ದಾರೆ ಎಲ್ಲ. ಅವ್ರಿಗೇನೋ ಪರೋಟ ಬೇಕಿತ್ತಂತೆ, ಹಂಗೆ ಅಲ್ಲಿ ಕೆಫಿಟೇರಿಯಲ್ಲಿ ಆರ್ಡರ್ ಕೊಟ್ಟು ಬಂದೆ ಪಾರ್ಸಲ್. ಬನ್ನಿ ಗೈಸ್, ಯಾರಿಲ್ಲ ನೋಡಿ, ನಮ್ಮ ಮುಂದುಗಡೆ ಜಿಮ್ ಇದೆ, ಕ್ರೇಜಿ. ಒಂದಿನ ಹಾಸ್ಟೆಲ್ ಟೂರ್ ಮಾಡ್ತೀನಿ ನೋಡಿ. ಕಮಾನ್ ಗೈಸ್, ನಮ್ಮ ಚಿಕನ್ ಹೇಗಿದೆ ಅಂತ ನೋಡುವ. ನೋಡಿದ್ರೆ ಒಂದು 10 ಜನ ತಿನ್ನೋ ಥರ ಇದೆ ನೋಡಿಲಿ, ನಿಮ್ಮ ಕೈಯಲ್ಲೆಲ್ಲ ಎಲ್ಲ ಇವನು ಇಟ್ಕೊಂಡು ಹೋಯ್ತಾನೆ ಈಗ. ಎಷ್ಟು ಇಟ್ಕೊಳ್ಳಿ, ಬನ್ನಿ ಬನ್ನಿ ಗೈಸ್. ನನ್ನ ವ್ಲಾಗರಿ ನೀನು ನಂಗೆ ಕೊಡ್ತೀಯಾ ಇಟ್ಕೊಳ್ಳೋಕ್ಕೆ ಗೈಸ್? ನಾ ಇಟ್ಕೊಳ್ಬೇಕು ಅಂತ ಹೇಳ್ತಿದ್ದೆ ನೋಡಿಲಿ. ಏನು ಬ್ರೋ ಇದೇನು ಈ ಕೈಯಲ್ಲಿ ಬಿಸಿ ಇದೆ ಗೈಸ್, ಬಿಸಿ ಇದೆ, ತುಂಬ ಬಿಸಿ ಇದೆ, ಕೋಲ್ಡ್ ಆಗಿಲ್ಲ. ಥ್ಯಾಂಕ್ ಯು. ಬೇಜಾರಾಗ್ಬಾರ್ದು ಅಂತ ಹೇಳಿ ನಾನೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ನೋಡಿ. ನೋಡಿ ಗಾಯ್ಸ್, ಎಲ್ಲ ಹೋಯ್ತಿದ್ದಾರೆ. ಇವ್ನು ನೋಡಿ, ನಮ್ಮ ಬಿಗ್ ಮ್ಯಾನಿಗೆ ಬಿಗ್ ಬಾಕ್ಸ್ ಕೊಟ್ಟಿದ್ವಿ ನೋಡಿಲಿ, ತೋರಿಸಿ ಬೈ. ಬಿಗ್ ಮ್ಯಾನಿಗೆ ಬಿಗ್ ಬಾಕ್ಸ್, 30 ರೂಪೀಸ್ ಸರ್ವಿಸ್ ಚಾರ್ಜ್. ಪಾರ್ಟಿ ಅವ್ರ ಕಡೆಯಿಂದ ಇವತ್ತು ಜಾಲಿ ಅಂತ ಅನ್ಕೊಳ್ಳಿ. ಏರೋಪ್ಲೇನ್ ಹೋಯ್ತಿದೆ ಗೈಸ್. ಹೋಗಿದ್ದೆ ನಾನು, ಅದೇನೋ ಈಗ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕಂತೆ. ಬನ್ನಿ, ಸೊ ಫುಡ್ಡೆಲ್ಲ ತೊಗೊಂಡಿರೋದು ಎಂಟ್ರಿ ಮಾಡಬೇಕಂತೆ. ನ್ಯೂ ರೂಲ್ಸ್ ಬಿಟ್ಟಿದ್ದಾರೆ. ನಾವು ಸೆಕೆಂಡ್ ಇಯರ್ವರೆಗೆ ಇದೆಲ್ಲ ಇತ್ತಿಲ್ಲ ನಮಗೆ, ಫೈನಲ್ ಇಯರ್ ಬಂದುವಾಗ ಇದೆ. ಬನ್ನಿ, ಎಲ್ಲ ಬಿಟ್ಟು ಹೋದ್ರು ನನ್ನ, ಓಡ್ಕೊಂಡು ಹೋಗ್ಬೇಕೀಗ. ಬನ್ನಿ, ಇಲ್ಲೇ ಇದ್ದಾರೆ ಕೆಫಿಟೇರಿಯಲ್ಲಿ, ಪರೋಟ ಪಾರ್ಸಲ್ ಮಾಡ್ತಿದ್ದಾರೆ. ಬನ್ನಿ, ಚಿಕನ್ ಬಂದಿದೆ ನೋಡಿಲಿ ಗಾಯ್ಸ್. ಎಲ್ಲರೂ ಬ್ಯಾಟಿಂಗ್ ಇಳ್ದಾಯ್ತು ಅಷ್ಟು ಬೇಗ ನೋಡಿ ಗಾಯ್ಸ್. ಚಿಕನ್
ನೋಡಿ ಗೈಸ್ ಎಲ್ಲ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಆಹಾ ಆಹಾ ಬಲ್ಕಿಂಗ್ ನೋಡಿ, 1 2 3 4 5 6 ಪ್ಲಸ್ 1 ಪರೋಟ ಗೈಸ್. ಗ್ರೇವಿ ನೋಡಿ, ನಾನು ಸ್ಪೈಸಿ ಹೇಳಿಲ್ಲ ಅದಕ್ಕೆ ಹಿಂಗೆ ಕೊಟ್ಟಿದ್ದಾರೆ. ಬೇರೆಯವ್ರಿಗೆಲ್ಲ ಅದೇನು ಹಾಟ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನೋಡಿಲಿ. ಎಲ್ಲ ಸ್ಟಾರ್ಟ್ ಮಾಡಿ, ಇವನಂತೂ ಸ್ಟಾರ್ಟ್ ಮಾಡಿ ಆಯ್ತು ಗೈಸ್. ಇವನ್ ಕಾರ್ ಅಂತೇಳಿ ಫಸ್ಟೇ ನೀರು ಕುಡಿತಿದ್ದಾನೆ ನೋಡಿ. ಇವ್ರು ನೋಡಿ, ಏನ್ರಿ ಇವ್ನು ನೋಡಿ ಗೈಸ್. ಬನ್ನಿ ಬ್ಯಾಟಿಂಗ್ ಆದಮೇಲೆ ಸಿಗ್ತೀನಿ. ಬಲ್ಕಿಂಗ್ ಇದು ಚಿಕನ್ ಅಂತೂ ಕ್ರೇಜಿ ಇದೆ ನೋಡಿ. ನಾನು ಫಸ್ಟೇ ಹೇಳ್ಬಿಡುತ್ತೆ ಸ್ಪೈಸಿ ಅಂತೂ ಮಾಡಲೇಬೇಡಿ ಅಂತ, ಇಲ್ಲಾಂದರೆ ಇಷ್ಟೊತ್ತಿಗೆ ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ನೀರು ಇಳಿತಿತ್ತು ಗೈಸ್. ನಮ್ಮೊಬ್ಬ ಟೀಮಿಗೆ ಏನಾಗಿದೆ ನೋಡಿ ಇಲ್ಲಿ, ಮುಖ ತೋರಿಸ್ರಿ. ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ಒಂದು ಹೇಳ್ದೆ ಸ್ಪೈಸಿ ಬೇಡ, ಖಾರ ಇರ್ತದೆ ಅಂತ. ಅವನದು ಅವಸ್ಥೆ ಆಗಿದೆ, ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ಖಾರ ಇದ್ದಿದ್ಯಾ? ಆಹಾ ಇಷ್ಟು ಪೆಂಡಿಂಗ್ ಇದೆ, ತಿನ್ನಕ್ಕಾಯ್ತಿಲ್ಲ. ಸೂಪರ್ ಫಸ್ಟ್ ಮುಗಿಸಿದ್ದಾನೆ ನೋಡಿ. ಚಿಕನ್ ಎಲ್ಲ ತಂದುಬಿಟ್ಟು ಗ್ರೇವಿ ಮಾತ್ರ ಇಟ್ಟಿದ್ದಾನೆ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಗಾಯ್ಸ್, ಚಿಕನ್ ಎಲ್ಲ ಖಾಲಿ, ಬರೀ ಗ್ರೇವಿ ಇಟ್ಟಿದ್ದಾನೆ. ಇವರೆಲ್ಲ ನೋಡಿ, ಇವನಂತೂ ಫುಲ್ ಹೋಗಿದ್ದಾನೆ ಗೈಸ್. ತಿನ್ನಕ್ಕೆ ಆಯ್ತಿಲ್ಲ ಅಂತ ಅನ್ಕೊಳ್ಳಿ. ಇವನಂತೂ ದಬಾಕೊಂಡಾನೆ, ಇನ್ನು ಇಷ್ಟು ಪೆಂಡಿಂಗ್ ಇಟ್ಟಿದ್ದಾನೆ. ನಂದು ನೋಡಿ ಎಷ್ಟು ಬಲ್ಕಿಂಗ್ ಗಾಯ್ಸ್. ಟೋಟಲ್ 6 ಚಪಾತಿ 1 ಪರೋಟ, ಬಲ್ಕಿಂಗ್. ನಾಳೆ ಡೈಜೆಷನ್ ಆಗಬೇಕಂದ್ರೆ ಗ್ರೌಂಡದ ಹತ್ರ ರೌಂಡ್ ಹೋಗ್ಬೇಕು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಜನದ ಎಲ್ಲ ಊಟ ಆಗಿದೆ. ಸೊ ಬನ್ನಿ ರಿವ್ಯೂಸ್ ಕೇಳುವ ಹೇಗಿರ್ತದೆ ಅಂತ. ಬನ್ನಿ ಬೈ, ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಮಾಡುವ. ಹೇಳಿ. ಸೂಪರ್ ಇದೆ, ಹೊಟ್ಟೆ ತುಂಬಿದೆ, ಗ್ರೇವಿ ಇಷ್ಟು ಉಳಿದಿದೆ ನೋಡಿ ಗೈಸ್. ನೆಕ್ಸ್ಟ್ ನೀವು. ಚೆನ್ನಾಗಿದೆ, ಆದರೆ ಬೆಳಗ್ಗೆ ಹೇಳೋದಂತೂ ಗೊತ್ತಿಲ್ಲ ಅಷ್ಟೇ. ನೆಕ್ಸ್ಟ್ ಬಾಯ್, ನೀವು ನಿಮ್ಮ ಮುಖ ಝೂಮ್ ಮಾಡಕ್ಕೆ ಹತ್ರದಿಂದ ತೋರಿಸ್ಬೇಕು. ನಿಮ್ದು ಸೂಪರ್ ಇದೆ, ಬಾಯಲ್ಲಿ ಬೆಂಕಿ ಬರ್ತಿದೆ. ಬಾಯ್ ನೀವು. ಬಾಯ್ ಸಖತ್ತಾಗಿದೆ, ಬಟ್ ಸ್ಪೈಸಿನೇ ಇಲ್ಲ. ಬಾಯ್ ನಂದಂತೂ ಈ ಸಲ ಕ್ರೇಜಿ ಅಂತ ಅನ್ಕೊಳ್ಳಿ. ಫಸ್ಟ್ ಟೈಮ್ ಎಷ್ಟು ಟೈಮ್ ತರಿಸಿದ್ವಿ ನಾವು, ಆಲ್ಮೋಸ್ಟ್ 5 to 7 ಟೈಮ್ಸ್ ಆಗಿದೆ. ಹೆವಿ ಸ್ಪೈಸಿ ಇತ್ತು. ಇವತ್ತು ಫಾರ್ ದ ಫಸ್ಟ್ ಟೈಮ್ ಸ್ಪೈಸಿ ಇಲ್ಲದೆ ಮಾತಾಡ್ಕೊಂಡು ತಿಂತಿದ್ದೀನಿ. ಕ್ರೇಜಿ ಅಂತ ಅನ್ಕೊಳ್ಳಿ. ನೋಡ್ತಾ ಇದ್ದೀನಿ ಬನ್ನಿ. ಆದರೂ ಹೊಟ್ಟೆ ಫುಲ್ ಆಗಿದೆ, ತಿನ್ನಕ್ಕಾಯ್ತಿಲ್ಲ. ಇನ್ನೂ 1 ಪರೋಟ ಇದೆ. ನಮ್ಮ ಟೀಮಲ್ಲಿ ಒಬ್ಬ ಮಾತ್ರ ಫುಲ್ ಕ್ಲಿಯರ್ ತಿಂದಿರೋದು. ಯಾರು ಗೊತ್ತದ? ನೋಡಿ ಏನು ಗೈಸ್, ವೇಸ್ಟ್ ನೋಡಿ. ಗ್ರೇವಿ ನೋಡಿ, ಗ್ರೇವಿ ಗೈಸ್. ಇವ್ನು ನೋಡಿ ಆಲ್ಮೋಸ್ಟ್ ಆಯ್ತು, ಗ್ರೇವಿ ಹಂಗೆ ಇಟ್ಟಿದ್ದಾನೆ. ಇವನಲ್ಲಿ ನೋಡಿ, ನಂದಲ್ಲಿ ಸಹ ಇದೆ. ಇವನು ನೋಡಿ ಗೈಸ್, ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ರು ಇರ್ತಾರಂತ ಹೇಳ್ತಾರಲ್ಲ, ಇವನೇ ಅದು. ನಾನೇ ಗೈಸ್. ಹೌದೇ. ಇಷ್ಟು ಗ್ರೇವಿ ಗೈಸ್, ಅಷ್ಟು ಗ್ರೇವಿ ವೇಸ್ಟ್ ಆಯಿತು. ಬರೀ ಗ್ರೇವಿ ಇದೆ, ಸೊ ಅದು ತಿನ್ನಬಾರ್ದು, ಜಾಸ್ತಿ ತಿನ್ನಲ್ಲ ನಾವು. ನಂದಂತ ಆಯಿತು, ಫುಲ್ ಆಗಿದೆ ನೋಡಿ. ಈಗ ಪ್ಲೇಟ್ ತಂದು ಮಸ್ತಾಗಿ ತಪಾಕೊಳ್ತೀನಿ ಅಷ್ಟೇ. ತಿಂದಾದ್ಮೇಲೆ ತೊಳೆಯೋದು ನಾವೇ. ಬನ್ನಿ ನೋಡಿ, ಇಲ್ಲಿ ಎಲ್ಲ ಪ್ರಿಪ್ರೇಷನ್ ಆಯ್ತಿದೆ ತೊಳೆಯೋಕ್ಕೆ. ಏನ್ರಿ ನೋಡಿ ಗಾಯ್ಸ್, ಎಲ್ಲ ಪ್ಲೇಟ್ ತೊಳಿತಿದ್ದಾರೆ. ಫೈನಲಿ ಊಟ ಎಲ್ಲ ಆಯಿತು. ನೋಡಿ ಫುಲ್ ಖಾಲಿ ಆಯಿತು. ಇಲ್ಲಿ ಇಷ್ಟೊತ್ತು ಫುಲ್ ಜನರಿದ್ರು. ಈಗ ನೋಡಿ ಗೈಸ್, ಊಟ ಎಲ್ಲ ಆದಮೇಲೆ ಎಲ್ಲ ರೂಮಿಗೆ ಹೋದ್ರು. ಎಲ್ಲ ಚೆಲ್ಲಿದ್ದಾರೆ, ಎಲ್ಲ ಚೆಲ್ಲಿ ಅವ್ರವ್ರ ಬೆಡ್ಡಲ್ಲಿ ದಬ್ಬಾಕೊಂಡಿದ್ದಾರೆ. ಈಗ ಒರೆಸ್ಬೇಕು ಗೈಸ್. ಬನ್ನಿ, ಯಾವುದೋ ಪೇಪರ್ ಇಟ್ಟಿದ್ದಾನೆ ಇಲ್ಲಿ. ಬಾರೋ ಒರೆಸೋ. ನೋಡಿ ಇವನ್ಗೆ ನೋಡಿ ಗೈಸ್, ಚೆಲ್ಲಿಬಿಟ್ಟು ಹೆಲ್ಪೇ ಮಾಡಲ್ಲ. ಬನ್ನಿ ವರ್ಷ ಕೆಲಸ ಸ್ಟಾರ್ಟ್ ಮಾಡುವ. ಫೈನಲಿ ಬೆಳಗಿಂದ ಎಲ್ಲ ಕೆಲಸ ಆಯಿತು. ಬೆಳಿಗ್ಗೆ ಕಾಲೇಜ್ ಹೋದ್ವಿ, ಮಧ್ಯಾಹ್ನ ಪುನಃ ಬಂದು ಲಂಚ್ ಮಾಡಿ, ಸಾಯಂಕಾಲ ಪುನಃ ಬಂದು ಬಟ್ಟೆ ಎಲ್ಲ ತೊಳೆದು ಡಿನ್ನರ್ ಮಾಡಿ, ಈಗ ಫೈನಲಿ ರೂಮ್ ನೋಡಿ ಫುಲ್ ಗೊಜ್ಜಾಗಿತ್ತು. ಫುಲ್ ಕ್ಲೀನ್ ಮಾಡಿ ಗೈಸ್. ಯಾರು ಬಂದಿಲ್ಲ, ಎಲ್ಲ ಅವ್ರವ್ರ ಬೆಡ್ಡಲ್ಲಿ ದಬ್ಬಾಕೊಂಡಿದ್ದೆ. ಅವ್ನು ನೋಡಿ ಗೈಸ್, ಅಲ್ಲಿ ಅಷ್ಟು ಬೇಗ ಹೋಗಿ ದಬ್ಬಾಕೊಂಡಿದ್ದಾನೆ. ಏನು ಮಾಡೋದಕ್ಕಾಗಲ್ಲ. ಸೊ ಇವತ್ತು ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಹ್ಯಾಡ್ ಅ ಕ್ರೇಜಿ ಡೇ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್राइब ಮಾಡಿ. ಸಿ इन द नेक्स्ट व्लॉग ಅಂತ ಹೇಳ್ತಾ ಅಷ್ಟೇ. बाय बाय. चैनल पे आप जाके इनको सब्सक्राइब कीजिए. इनका कंटेंट आज का बन गया गाइस. गाइस इनका कंटेंट बन गया.
गाइस जारी बीच में आया जेट क्लिप पाई ना मैं सीरियसली थोड़ी देर पहले मैं गिरा था तब मेरा दोस्त हंस रहा था